ಹೆಣ್ಮಕ್ಳಿಗೆ ತಮಗೆ ತಾವು ಬದುಕೋದನ್ನೇ ಈ ಲೋಕ ಯಾವತ್ತೂ ಹೇಳ್ಕೊಡಲ್ವಲ್ಲ. ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಸಲುವಾಗಿ ಬದುಕು ಸಾಯ್ಬೇಕಲ್ಲ. ತುಂಬ ಹಿಂದೆ, ಬಹುಶಃ ನಾನಿನ್ನೂ ವಿದ್ಯಾರ್ಥಿಯಾಗಿದ್ದೆ ಅಂತ ಅನಿಸುತ್ತೆ ನನಗೆ, ಗೀತಾ ದೇಸಾಯಿ ಅವ್ರದ್ದೊಂದು ಸಂದರ್ಶನ ಇತ್ತು, ತರಂಗದಲ್ಲೋ ಸುಧಾದಲ್ಲೋ ಯಾವುದರಲ್ಲೋ. ಆ ಇಡೀ ಸಂದರ್ಶನಕ್ಕೆ ಒಂದು ಶೀರ್ಷಿಕೆ ಕೊಟ್ಟಿದ್ರು, ಏನಂದರೆ ಇದ್ದ ನೀರಿನಲ್ಲೇ ಈಜಬೇಕೆನ್ನುವಾಗ ಸಹಜವಾಗಿಯೇ ನಾವು ಸಣ್ಣವರಾಗಿ ಬಿಡುತ್ತೇವೆ ಅಂತ. ಆ ಸಂದರ್ಶನಕ್ಕೆ ಇವಾಗ 40 ವರ್ಷ ವಯಸ್ಸಾಗಿರಬೇಕು ಅಂತ ಕಾಣುತ್ತೆ. ಯಾವ ಗೀತಾ ದೇಸಾಯಿ, ಇವತ್ತು ನಾವು ಹೆಚ್ಚು ಚರ್ಚೆ ಮಾಡ್ತಿಲ್ಲ ಅನ್ನೋದು ಬೇರೆಯ ಮಾತು, ಆದರೆ ಯಾವ ಅನುಮಾನವೂ ಇಲ್ಲದೆ ಗೀತಾ ದೇಸಾಯಿ ಕನ್ನಡದ ಬಹಳ ಒಳ್ಳೆಯ ಲೇಖಕಿಯರಲ್ಲೊಬ್ಬರು, ಬಹಳ ಪ್ರಯೋಗಶೀಲವಾದ, ಯಾವುದನ್ನು ಬಳಸೋಕೆ ನಂಗೆ ಇಷ್ಟ ಇಲ್ವೋ ಆ ಪದ ಬಳಸ್ತೀನಿ, ತುಂಬ ದಿಟ್ಟತನದಿಂದ ಬರಿತಾ ಇದ್ದಂಥ ಒಬ್ಬ ಲೇಖಕಿ. ಗೀತಾ ದೇಸಾಯಿ ಇವತ್ತು ನಮ್ಮ ನಡುವೆ ಇಲ್ಲದೆ ಇರಬಹುದು, ಆದರೆ ಗೀತಾ ದೇಸಾಯಿಯೂ ಸೇರಿದ ಹಾಗೆ ಕನ್ನಡದ ಎಲ್ಲ ಲೇಖಕಿಯರು ತುಂಬ ಹೆಮ್ಮೆ ಪಡುವ ಒಂದು ಘಟ್ಟಕ್ಕೆ ನಮ್ಮ ಲೇಖಕಿಯರ ಬರವಣಿಗೆ ಬಂದು ನಿಂತಿದೆ ಅನ್ನೋದು. ಈ ಮೂವರ ಬಗೆಗೆ ಎಲ್ರಿಗೂ ಗೊತ್ತಿದೆ. ಈ ಮೂವರನ್ನು ಸೇರಿಸಿ ಮಾತಾಡಬೇಕು ಅನ್ನುವ ಹೊತ್ತಿಗೆ ಒಂದೋ ಒಟ್ರಾಶಿಯಾಗಿ ಮೂರರ ಬಹಳ ಸಾಮಾನ್ಯವಾದ ಗುಣಲಕ್ಷಣಗಳನ್ನು ಮಾತಾಡ್ಬೋದು, ಅಲ್ಲದೆ ಹೋದರೆ ಈ ಮೂರರಲ್ಲೂ ಇರುವ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ಪ್ರಸ್ತಾಪ ಮಾಡಬಹುದು. ಎರಡನ್ನೂ ಬೆರೆಸೋಕ್ಕಾಗತ್ತಾ ನೋಡ್ತೀನಿ ನಾನು. ಈ ಮೂರು ಸಂಕಲನಗಳಲ್ಲಿ ನನಗೆ ತುಂಬ ಮುಖ್ಯವಾಗಿ ಕಂಡಿದ್ದು ಮತ್ತು ತುಂಬ ಸಂತೋಷವನ್ನು, ಸಮಾಧಾನವನ್ನು ಕೊಟ್ಟ ಅಂಶ ಯಾವುದು ಅಂತಂದರೆ, ಇವರಿಗೆ ತಾವು ಬರಿತಾ ಇರೋದ್ರ ಬಗೆಗೆ ಇರುವ ಕನ್ವಿಕ್ಷನ್. ಲೇಖಕಿಯರಿಗಿರುವ ಒಂದು ದೊಡ್ಡ ಸವಾಲು ಯಾವುದು ಅಂತಂದರೆ, ತನ್ನ ಅನುಭವವನ್ನು ಹೇಳ್ಕೊಳ್ಬೇಕಾದ ಹೊತ್ತಿನಲ್ಲಿ ಅದ್ರ ಬಗೆಗೆ ಒಂದೋ ಬೇಕು ಬೇಡದ ಗಳಿಗೆಯ ಒಂದು ಸಣ್ಣ ಹೊಯ್ದಾಟ ಇರುತ್ತೆ, ಒಂದು ಅಸ್ಪಷ್ಟತೆ ಇರುತ್ತೆ, ಒಂದು ಸಂಕೋಚ ಇರುತ್ತೆ. ಇದೆಲ್ಲವನ್ನು ಮೀರಿ ಕೆಲವು ಸಲ ನಾವು ಹೀಗೆ ಲಂಘಿಸಿ ಬರಿತಾ ಇರೋದು ಇರುತ್ತೆ, ನಿಜ. ಆದರೆ ಈ ಮೂರು ಸಂಕಲನಗಳನ್ನು ರೂಪಿಸಿರುವ ಒಂದು ಮನಸ್ಥಿತಿ ಇದೆಯಲ್ಲ, ಮನೋವಿನ್ಯಾಸ ಇದೆಯಲ್ಲ, ಮನೋವಿನ್ಯಾಸ ಯಾವುದು ಅಂತಂದರೆ, ಯಾವುದನ್ನು ಹೇಳೋದಕ್ಕೂ ನನಗೆ ಸಂಕೋಚ ಇರಬೇಕಾಗಿಲ್ಲ ಅನ್ನೋದು. ನಾವು ಯಾವಾಗಲೂ ಮಾತಾಡ್ಕೊಳ್ತಾ ಇರ್ತೀವಿ, ಹೆಣ್ಣಿಗೆ ಇರಬೇಕಾದ ಸ್ವಪ್ರಜ್ಞೆ ಇದೆಯಲ್ಲ, ಆ ಸ್ವಪ್ರಜ್ಞೆಯೇ ಹೆಣ್ಮಕ್ಕಳ ಬರವಣಿಗೆಗೆ, ಅದು ಬರವಣಿಗೆ ಇರ್ಬೋದು, ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾರೋ ಯಾವುದೇ ಕ್ಷೇತ್ರ ಇರ್ಬೋದು, ಅದೆಲ್ಲದಕ್ಕೂ ಒಂದು ಶಕ್ತಿಯನ್ನು ಕೊಡೋದು ಯಾವುದು ಅಂತಂದರೆ ಅವರಲ್ಲಿ ಪ್ರಖರವಾಗಿ ಇರಬೇಕಾಗಿರುವಂಥ ಒಂದು ಸ್ವಪ್ರಜ್ಞೆ. ಇಲ್ಲಿ ನನಗೆ ತುಂಬ ವಿಲಕ್ಷಣವಾಗಿ ಕಾಣ್ತಾ ಇರುವ ಒಂದು ಅಂಶ ಯಾವುದು ಅಂತಂದರೆ, ಈ ಮೂರೂ ಸಂಕಲನದ ಕೆಲವಾದರೂ ಕಥೆಗಳು, ಒಂದೊಂದು ಸಂಕಲನದಲ್ಲಿ 2 ಅಥವಾ 3 ಕಥೆಗಳಾದರೂ ಬಹಳ ಗಾಢವಾಗಿ ಶೋಧಿಸೋದು ಏನನ್ನ ಅಂತಂದರೆ, ನಾನು ಯಾವುದನ್ನು ನಾನು ಅಂತ ತಿಳ್ಕೊಂಡಿದ್ದೀನೋ, ಸ್ವ ಅನ್ನೋದಿದೆಯಲ್ಲ, ಅದು ನನ್ನದೇ ಹೌದೋ ಅಥವಾ ನನ್ನ ಮೇಲೆ ಅದು ಹೇರಲ್ಪಟ್ಟಿರೋದು. ಆ ಎರಡರ ನಡುವೆ ನಾನೊಂದು ವ್ಯತ್ಯಾಸವನ್ನು ಗುರುತಿಸ್ಕೊಳ್ದೆ ಹೋದರೆ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಸ್ಪಷ್ಟತೆ ಇದೆಯಲ್ವ, ಅದು ಇಲ್ಲಿನ ಕಥೆಗಳಿಗೆ ಇನ್ನಿಲ್ಲದ ಒಂದು ಪ್ರಬುದ್ಧತೆಯನ್ನು ಮತ್ತು ಘನತೆಯನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಅದರಿಂದಲೇ ತುಂಬ ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ಬೋದು, ಇಲ್ಲಿನ ಕಥೆಗಳಿಗೆ ಲೋಕದ ಬಿಸಾತು ಇಲ್ಲ. ಲೋಕದ ಬಿಸಾತಿಲ್ಲದೇನೆ ನಾನು ನನ್ನ ಅನುಭವಕ್ಕೆ ಮಾತ್ರ ನಿಷ್ಠವಾಗಿ ಬರಿತೀನಿ. ನನ್ನ ಗ್ರಹಿಕೆ ಏನಿದೆ, ನನ್ನ ಸಂವೇದನೆ ಏನಿದೆ, ಅದನ್ನು ನಾನು ಇನ್ನೊಬ್ಬರ ಜೊತೆಯಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗಿಲ್ಲ ಅನ್ನುವ ಒಂದು ಅಸಾಧಾರಣವಾದ ಕ್ಲಾರಿಟಿ ಇದೆಯಲ್ವ, ಅದು ಈ ಕಥೆಗಳಿಗೆ ಒಂದು ವಿಲಕ್ಷಣವಾದ ಚೆಲುವನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಈ ಮೂರು ಸಂಕಲನಗಳನ್ನ ಓದಿದ್ದಾದಮೇಲೆ ಅಫ್ಕೋರ್ಸ್ ಐ ಡೂ ಹ್ಯಾವ್ ಮೈ ಕ್ವೆಶ್ಚನ್ಸ್. ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ, ಅದರ ಎಸ್ಥೆಟಿಕ್ಸಿನ ಬಗೆಗೆ ನಮಗೆ ಕೆಲವು ಪ್ರಶ್ನೆಗಳು ಬಂದಿರಬಹುದು. ಅವೆಲ್ಲವನ್ನು ಬದಿಗಿಟ್ಟು ನನಗೆ ಇವು ಯಾಕೆ ಒಂದು ತೋರುಗಲ್ಲಾಗಿ, ಒಂದು ಮೈಲಿಗಲ್ಲಾಗಿ ಈ ಕಥೆಗಳು ನಿಂತ್ಕೊಳ್ತಾ ಇದ್ದಾವೆ ಅಂತಂದರೆ, ನಾವು ಮುಂದೆ ನಡಿಬೇಕಾದ ಹೊತ್ತಿನಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕಾಗಿರೋದು ಇದೆಯಲ್ಲ, ಕಂಗೆಡಿಸುವ ಮಂಜು ಹಿಂದೆ ಕಂಗೊಳಿಸುವ ಕೆಂಪು ಹಿಂದೆ, ಆ ಮಂಜು ಮತ್ತು ಆ ಕೆಂಪು, ಆ ಎರಡನ್ನು ಎದುರಿಸೋದಕ್ಕೊಂದು ಮನಸ್ಥಿತಿ ಬೇಕಲ್ಲ ನಮಗೆ, ನಮ್ಮ ಒಳಗೆ ಆದರೂ ಆ ಮನಸ್ಥಿತಿಯನ್ನು ಇವರು ಕಟ್ಕೊಳ್ತಾ ಇದ್ದಾರಲ್ಲ, ಅದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಇಲ್ಲಿನ ಕಥೆಗಳು ಹೆಣ್ಣೇ ಕೇಂದ್ರವಾಗಿದ್ದಾವೆ, ಹೆಣ್ಣೇ ನನ್ನ ಕಥೆಗಳಲ್ಲಿ ವಿರಾಜಮಾನಳಾಗಿದ್ದಾಳೆ, ಆ ಥರದ ಕಥೆಗಳು ಅಲ್ವೇ ಅಲ್ಲ. ಇಲ್ಲಿನ ಕೆಲವು ಕಥೆಗಳಲ್ಲಿ ಹೆಣ್ಣು ಕೇಂದ್ರವಾಗಿದ್ದಾಳೆ ನಿಜ, ಆದರೆ ಹೆಣ್ಣಿನ ಕೇಂದ್ರವನ್ನು ಬಿಟ್ಟುಕೊಟ್ಟ ಮತ್ತು ಹೆಣ್ಣಿನ ಲೋಕಗ್ರಹಿಕೆಯನ್ನು
ಹಂಚ್ಕೊಳ್ಳುವಂತಹ ಒಂದು ಬಹಳ ಮಹತ್ವಾಕಾಂಕ್ಷೆ ಕಥೆಗಳು ಇಲ್ಲಿದ್ದಾವೆ ಅಂತ ನನಗನ್ಸುತ್ತೆ. ಈ ಮಹಿಳಾ ಲೇಖಕಿಯರು ಅಂತ ಪ್ರಕಾಶ್ ಹೇಳಿದ್ರಲ್ಲ, ನಮ್ಮದೇ ತಪ್ಪು ಯಾವಾಗಲೂ ನಿಮ್ಮದೇ ತಪ್ಪು ಅಂದರೆ ಯಾರನ್ನು ಪುರುಷ ಲೇಖಕರು ಅಂತ ಒಂದು ಘಳಿಗೆನೂ ನಮಗೆ ಬರೋದೇ ಇಲ್ವಲ್ಲ ಮನಸ್ಸಿನಲ್ಲಿ. ಮಹಿಳಾ ಲೇಖಕಿಯರು ಅಂತ ಅದರ ಅರ್ಥ ಏನು ಅಂದರೆ ಆ ಗಂಡಾಳಿಕೆಯ ಆ ಗುರುತೇ ಸಿಗದೆ ಇರುವಂಥ ಬೇರುಗಳಿದ್ದಾವಲ್ಲ, ಆ ಬೇರುಗಳಿಂದ ನಾವು ಹೊರಗೆ ಬರಬೇಕಲ್ಲ. ಆ ಹೊರಗೆ ಬರೋದು ಗಂಡಿಗಿಂತ ಹೆಚ್ಚಿನ ಕಷ್ಟ ಹೆಣ್ಣಿಗಿರುತ್ತಲ್ಲ, ಆ ಕಷ್ಟವನ್ನು ಈ ಹೆಣ್ಮಕ್ಳು ಎದುರಾಗಿದ್ದಾರಲ್ಲ, ಅದು ಈ ಕಥೆಗಳನ್ನು ವಿಶಿಷ್ಟಗೊಳಿಸಿದೆ ಅಂತ ನಾನು ಹೇಳ್ತಾ ಇರೋದು. ಒಂದು ತನ್ನನ್ನು ಕೇಂದ್ರದಲ್ಲಿ ನಿಲ್ಲಿಸ್ಕೊಂಡು ಅದ್ರ ಸುತ್ತಲೂ ಪರಿಭ್ರಮಣ ಮಾಡ್ತಾ ಇರುವ ಒಂದು ವಿನ್ಯಾಸ ಇತ್ತಲ್ಲ, ಆರಂಭದ ವಿನ್ಯಾಸ, ಆ ವಿನ್ಯಾಸದಿಂದ ಈ ಕಥೆಗಳು ಹೊರಗೆ ಬಂದಿದ್ದಾವೆ. ಈ ಕಥೆಗಳು ಮಾಡ್ತಾ ಇರೋದು ಏನು ಅಂದರೆ, ನಾನು ಲೋಕವನ್ನು ಹೇಗೆ ನೋಡ್ತಾ ಇದ್ದೀನಿ ಅನ್ನೋದು. ನಾವು ಇಲ್ಲಿವರೆಗೂ ಲೋಕ ನನ್ನನ್ನು ಹೇಗೆ ನೋಡ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಿದ್ವಲ್ಲ, ಈ ಕಥೆಗಳು ಹಾಗಿಲ್ಲ. ನಾನು ಲೋಕವನ್ನು ಹೇಗೆ ನೋಡ್ತೀನಿ, ನಾನು ಗಂಡನನ್ನು ಹೇಗೆ ನೋಡ್ತೀನಿ, ಅಪ್ಪನನ್ನು ಹೇಗೆ ನೋಡ್ತೀನಿ, ಈ ಎಲ್ಲವನ್ನೂ ಈ ಕಥೆಗಳು ಒಳಗೊಳ್ತಾ ಇದ್ದಾವೆ. ಇನ್ನೊಂದು ಪ್ರಧಾನವಾದ ಅಂಶ ನನಗೆ 3 ಸಂಕಲನಗಳಲ್ಲಿ ಸಾಮಾನ್ಯ ಅಂತ ಕಂಡಿದ್ದು ಯಾವುದು ಅಂದರೆ, ಇಲ್ಲಿಯ ತನಕದ ಹೆಣ್ಣಿನ ಬರವಣಿಗೆಗಳಲ್ಲಿ ಒಂದೋ ಆಕ್ರೋಶ, ಇಲ್ಲ ಪ್ರತಿಭಟನೆ, ಇಲ್ಲ ವ್ಯಗ್ರತೆ, ಇಲ್ಲ ವಿಷಾದ, ಇಲ್ಲ ಕೊನೆ ಇಲ್ಲದ ದುಃಖ, ಇಂಥದ್ದಿತ್ತಲ್ಲ. ಈ ಎಲ್ಲದರಿಂದ ಈ ಕಥೆಗಳು ಹೊರಗೆ ಬಂದು ನಾವು ಯಾವುದನ್ನು ಬೌದ್ಧಿಕವಾದ ಚಲನೆ ಅಂತ ಕರಿತೀವೋ ಆ ಬೌದ್ಧಿಕ ಚಲನೆಯ ಕಡೆಗೂ ಹೋಗದೆ ಈ ಕಥೆಗಳು ಹಿಡಿದಿರುವ ದಾರಿ ಯಾವುದು ಅಂದರೆ, ನನ್ನನ್ನು ಲೋಕವನ್ನು ನಾನು ಅಂತಃಕರಣದಿಂದ ನೋಡ್ಕೊಳ್ಳೋಕೆ ಹೊರಟ್ರೆ ಇದು ಹ್ಯಾಕ್ ಕಾಣುತ್ತೆ. ನಾನು ಕೇವಲ ಬುದ್ಧಿಯಿಂದಲ್ಲ, ವಿಚಾರಗಳಿಂದಲ್ಲ, ಸಾಮಾಜಿಕ ನ್ಯಾಯದ ಪ್ರಜ್ಞೆಯ ಪ್ರಖರತೆಯಿಂದಲೂ ಅಲ್ಲ, ಅವೆಲ್ಲವೂ ನನ್ನೊಳಗೆ ಅಂತಸ್ಥವಾಗಿದ್ದಾವೆ. ಆದರೆ ಆ ಎಲ್ಲವನ್ನೂ ಮತ್ತು ಲೋಕವನ್ನು ಇವತ್ತು ಕೈ ಹಿಡಿದು ನಡೆಸಬೇಕಾಗಿರೋದು ಒಂದು ಮಾನವೀಯ ಅಂತಃಕರಣ ಅನ್ನೋದಾದರೆ, ಆ ಮಾನವೀಯ ಅಂತಃಕರಣ ಹಾಗೆ ಈ ಲೋಕವನ್ನು ನನಗೆ ಕಾಣಿಸುತ್ತೆ ಅನ್ನುವ ಹುಡುಕಾಟ ಇಲ್ಲಿರುವ ಹಾಗೆ ನನಗೆ ಕಾಣಿಸುತ್ತೆ. ಇಲ್ಲಿನ ಯಾವ ಮುಖ್ಯವಾದ ನನಗೆ ಪ್ರಿಯ ಅಂತ ಅನಿಸಿದ ಯಾವ ಕಥೆಗಳನ್ನು ನೋಡಿದ್ರೂ ಈ ಅಂಶವೇ ನನಗೆ ಪ್ರಧಾನವಾಗಿ ಕಾಣುತ್ತೆ. ಎಂಥೆಂಥ ಕಥೆಗಳನ್ನ ಇವರು ಬರೆದಿದ್ದಾರೆ ಅಂದರೆ, ನಿಜ ಕೆಲವು ಕಥೆಗಳನ್ನು ಓದುವಾಗ ಐ ಥಿಂಕ್ ಕಥೆಯೊಳಗೊಂದು ಕತೆ, ಶಾಂತಿ ಅಪ್ಪಣ್ಣ ಅವರ ಕಥೆಯನ್ನು ಓದ್ತಾ ಇರುವಾಗ ನಮಗೆ ಇಸ್ಮತ್ ಚುಗ್ತಾಯಿ ನೆನಪಾಗ್ತಾರೆ. ಇಸ್ಮತ್ ಚುಗ್ತಾಯಿ ಅವರ ಆ ಕೌದೆ ಕಥೆನೂ ನಮಗೆ ನೆನಪಾಗುತ್ತಿಲ್ಲ ಅಂತಲ್ಲ, ಆದರೆ ಈ ಕಥೆ ಶಾಂತಿಯವರದ್ದೇ ಕಥೆ. ಯಾಕೆ ಅಂತಂದರೆ ಈ ಕಥೆಯನ್ನು ಅವರು ನೇಯ್ದಿರೋದು ಅದೇ ಅಂತಃಕರಣದಿಂದ. ಯಾವುದು ನನ್ನಲ್ಲಿ ಅಸಹನೆಯನ್ನು ಹುಟ್ಟಿಸ್ಬೋದು, ಯಾವುದು ನನ್ನಲ್ಲಿ ದುಃಖವನ್ನು ಚಿಮ್ಮಿಸ್ಬಿಡ್ಬಹುದು, ಅದೆಲ್ಲ ಆರಂಭದ ಘಟ್ಟದಲ್ಲಿ ಆಗುತ್ತೆ ಈ ಕಥೆಯಲ್ಲಿ. ಆದರೆ ಅದಾದ ಮೇಲೆ ಮತ್ತೆ ಈ ಕಥೆಯ ನಾಯಕಿಗೆ ಅನಿಸುತ್ತೆ, ಹೌದು ನನ್ನ ದೊಡ್ಡತ್ತಿಗೆ ಇರಬಹುದು, ಚಿಕ್ಕತ್ತಿಗೆ ಇರಬಹುದು, ಯಾರ ಗಂಡಂದ್ರು ದೂರದ ಊರಿನಲ್ಲಿ, ದೂರದ ಕಾಣದ ಒಂದು ದೇಶದಲ್ಲಿದ್ದಾರೋ, ವರ್ಷಕ್ಕೊಂದ್ಸಲ ಬಂದು ಹೋಗ್ತಾರೋ ಗಂಡಂದ್ರು, ಅಂತಹ ವಾತಾವರಣದಲ್ಲಿ, ಅಂತಹ ಬಿಕ್ಕಟ್ಟಿನಲ್ಲಿರುವ ಹೆಣ್ಮಕ್ಳು ಅವರಿಬ್ಬರು ಒಂದು ಸಂಬಂಧನ ಕಟ್ಕೊಂಡಿದ್ದಾರೆ ಅನ್ನೋದಾದರೆ ಅದು ಯಾಕೆ ತಪ್ಪು, ಅದು ಯಾಕೆ ಗಲೀಜು, ಅದ್ರ ಬಗೆಗೆ ಯಾಕೆ ಅವ್ರಿಗೆ ಪಾಪ ಪ್ರಜ್ಞೆ ಇರಬೇಕು, ನನಗೆ ಯಾಕೆ ಅದ್ರ ಬಗ್ಗೆ ಒಂದು ಅಸಹನೆ ಇರಬೇಕು. ಆರಂಭದಲ್ಲಿ ಅದು ಬಂದೇ ಬರುತ್ತೆ. ಅವಳಿಗೆ ಅತ್ತಿಗೆ ತಂದುಕೊಟ್ರೆ ಕಾಫಿಯನ್ನು, ಅವರಿಬ್ಬರ ಸ್ನೇಹವನ್ನು ನೋಡಿದ್ದಾದ್ಮೇಲೆ ಆ ಕಥೆಯ ನಾಯಕಿಗೆ ಎಂಥ ತೀವ್ರವಾದ ಅಸಹನೆ ಹುಟ್ಟಿರುತ್ತೆ ಒಳಗೆ ಅಂತಂದರೆ, ಅತ್ತಿಗೆ ಕಾಫಿ ತಂದುಕೊಟ್ರೆ ಅದನ್ನು ಕುಡಿಬೇಕಂತ ಅನ್ಸಲ್ಲ ಅವಳಿಗೆ, ಅದನ್ನು ಚೆಲ್ತಾಳೆ ಆಚೆ ಕಡೆಗೆ. ಆದರೆ ಮತ್ತೆ ಅದೇ ರಾತ್ರಿ ಅವಳು ಕೂತು ಯೋಚನೆ ಮಾಡ್ತಿರುವಾಗ ಅನಿಸುತ್ತೆ, ಈ ಹೆಣ್ಮಕ್ಳಿಗೆ ಬೇರೆ ದಾರಿ ಏನಿತ್ತು ಹಾಗಿದ್ರೆ, ಯಾಕೆ ಇವ್ರ ಜೀವನ ಹೀಗೆ ಬಾರಡಾಗಿ ವ್ಯರ್ಥವಾಗಿ ಹೋಗ್ಬಿಡಬೇಕು. ಅವರದ್ದೇ ಆದ ಒಳ ಬದುಕಿನ ಆಯಾಮವೊಂದನ್ನು ಅವ್ರು ಕಟ್ಕೊಂಡ್ರೆ ಅದರಲ್ಲಿ ತಪ್ಪೇನು ಸರಿ ಏನು, ಅದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ನಮಗೇನು ಹಕ್ಕಿದೆ, ಅದು ಅದಕ್ಕೆ ಪ್ರಸಂಗ ಆಗಲ್ವಾ ಅಂತ ಆಕೆಗೆ ಅನಿಸುತ್ತೆ ಕಥೆಯ ನಾಯಕಿಗೆ. ಸೊ ಕಥೆಯೊಳಗೊಂದು ಕಥೆ, ಆ ಕಥೆಯ ಜೊತೆಯಲ್ಲಿ ಇನ್ನೂ ಅನೇಕ ಅಂಶಗಳನ್ನು ಆಕೆ ಹೆಣಿತಾ ಹೋಗ್ತಾರೆ. ಹಾಗೆ ಹೆಣ್ದಿರೋದ್ರಿಂದ ಈ ಕಥೆಗೊಂದು ಸಂಕೀರ್ಣತೆಯೂ ಬಂದಿದೆ, ಕಥೆಗೊಂದು ಬೇರೆ ಬಗೆಯ ಪ್ರಬುದ್ಧತೆಯೂ ಬಂದಿದೆ, ಎಲ್ಲವೂ ಬಂದಿದೆ. ಆದರೆ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ಈ ಇಡೀ ಕಥೆಯಲ್ಲಿ ಗಂಡಸರು ನೇಪಥ್ಯದಲ್ಲಿ ಉಳಿತಾರೆ. ತಮ್ಮ ಬದುಕಿನ ಸವಾಲುಗಳೇನಿದಾವೋ ಅಂತಿಮವಾಗಿ ಅದನ್ನು ನಾವು ಹೆಣ್ಮಕ್ಳೇ ಬಗೆಹರಿಸ್ಕೋಬೇಕು. ಕಥೆಗೊಂದು ಧ್ವನಿ ಇದೆ ಅನ್ನೋದಾದರೆ, ಆ ಧ್ವನಿ ಏನು ಹೇಳುತ್ತೆ ಅನ್ನೋದಾದರೆ, ಹೆಣ್ಮಕ್ಳ ಇಂಥ ಬಿಕ್ಕಟ್ಟನ್ನು ನಾನು ಅರ್ಥ ಮಾಡ್ಕೊಳ್ದೆ ಹೋದರೆ ಇನ್ಯಾರು, ಲೋಕ ಯಾಕೆ ಅರ್ಥ ಮಾಡ್ಕೊಳ್ಳುತ್ತೆ? ಸೊ ಈಗ ಈ ಘಳಿಗೆಯಲ್ಲಿ ನಾವು ಯಾವುದನ್ನು ವಿಮೆನ್ ಕನೆಕ್ಟ್ ಅಂತ ಯಾವಾಗಲೂ ಕರಿತೀವಿ ಸ್ತ್ರೀವಾದದಲ್ಲಿ, ಆ ವಿಮೆನ್ ಕನೆಕ್ಟ್ ಅನ್ನೋದನ್ನು ಈ ಕಥೆ ಅದು ಎಷ್ಟು ಚಂದವಾಗಿ ಹೇಳುತ್ತೆ ಅಂದರೆ, ಹೌದಲ್ಲ, ನಾವು ಅಂದರೆ
ಲೋಕ ಮೌಲ್ಯಗಳನ್ನು ಕರಾರುಗಳನ್ನು ಯಾವಾಗಲೂ ಮಾಡಿರೋದು ಹೆಣ್ಮಕ್ಳಿಗೇನೆ ತಾನೆ. ಅವುಗಳನ್ನೆಲ್ಲ ಉಲ್ಲಂಘಿಸಬೇಕು ಅಂದರೆ ಮೊದಲು ನಮ್ಮಲ್ಲಿ ಇರಬೇಕಾಗಿರೋದು ಒಂದು ಸಂಘಟನೆ, ಒಂದು ಸಾಲಿಡಾರಿಟಿ, ಒಂದು ಸಂಘಟನೆ ಅನ್ನೋದಾದರೆ ಅದನ್ನು ಇದು ಧ್ವನಿಪೂರ್ಣವಾಗಿ ಈ ಕಥೆ ತುಂಬ ಚೆನ್ನಾಗಿ ಹೇಳುತ್ತೆ. ಅದರ ಮುಂದಿನ ಕಥೆ ಪದ್ದು ನಕ್ಕಳು ಕೂಡ ಲೋಕಕ್ಕೆ ಅದು ಅನೈತಿಕವಾದ ಒಂದು ಸಂಗತಿಯನ್ನು ಹಾಗೆ ಕಾಣಿಸ್ಬೇಕು. ಆದರೆ ಯಾವ ಅನೈತಿಕತೆಯನ್ನು ನೋಡಿ ಲೋಕ ಇವಳನ್ನು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿ ಇವಳನ್ನು ಛಿದ್ರಗೊಳಿಸಬೇಕು ಅಂತ ಪ್ರಯತ್ನ ಪಡುತ್ತೋ, ಇವಳಿಗೆ ಚಿಮಾರಿ ಹಾಕಬೇಕು, ಇವಳಿಗೆ ಬೇರೆ ಬೇರೆ ಬಗೆಯ ಬಹಿಷ್ಕಾರಗಳನ್ನ ಹಾಕಬೇಕು ನೈತಿಕವಾಗಿ ಅಂತ ಯೋಚನೆ ಮಾಡುತ್ತೋ, ಅಂಥ ಲೋಕದ ಎದುರಿಗೆ ದಿಟ್ಟವಾಗಿ ನಿಂತಿರುವ ಈ ಪದ್ದು ಸೊಟ್ಟದಾಗಿ ನಕ್ಕಳು ಅಂತ ಕಥೆ ಕೊನೆ ಆಗುತ್ತೆ. ಸೊ ಯಾವ ಲೋಕ ಹೆಣ್ಣಿನ ಬಗ್ಗೆ ಸೊಟ್ಟದಾಗಿದೆಯೋ ಆ ಲೋಕದ ಬಗ್ಗೆ ಸೊಟ್ಟದಾಗಿ ನಗದೆ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವು? ಆದರೆ ಈ ಎಲ್ಲ ಕಥೆಯನ್ನು ಶಾಂತಿ ಅಪ್ಪಣ್ಣ ಇರ್ಬೋದು, ಕುಸುಮ ಇರ್ಬೋದು, ದೀಪ್ತಿ ಇರ್ಬೋದು, ಅವರು ಡಿಫೆನ್ಸ್ ಲಾಯರ್ ಥರ ಮಾತೇ ಆಡಲ್ಲ ರೀ. ದ್ಯಾಟ್ಸ್ ದ ಮೇಜರ್ ಡಿಫ್ರೆನ್ಸ್. ನಮ್ಮ ಆರಂಭದ ಘಟ್ಟದಲ್ಲಿ ನಾವು ಡಿಫೆನ್ಸ್ ಲಾಯರ್ಗಳಾಗಲೇಬೇಕಾಗಿತ್ತು, ಹಾಗೂ ಆಗಿದ್ದೀವಿ. ಜಗತ್ತು ಮೆಚ್ಚುವಂತಹ ಲಾಯರ್ ಇಲ್ಲಿದ್ದಾರೆ ಸೀತಾರಾಮ್. ಆದರೆ ನಾವು ಇಲ್ಲಿ ಲಾಯರ್ಗೇನು ಬಿಟ್ಕೊಟ್ಬಿಟ್ಟಿದ್ದೀವಿ, ಬೇಕಾಗಿಲ್ಲ ನಮಗೆ. ನಾವು ವಾದನೂ ಮಾಡಬೇಕಾಗಿಲ್ಲ, ಆ ವಾದದಲ್ಲಿ ಗೆಲ್ಲಬೇಕು ಅನ್ನುವ ಹಠವೂ ನಮಗಿಲ್ಲ. ಯಾಕೆ ಅಂತಂದರೆ ನನ್ನ ಹೃದಯದ ವಾಗ್ವಾದದಲ್ಲಿ ನನಗೆ ನಂಬಿಕೆ ಇದೆ, ಅದರಲ್ಲಿ ನಾನು ಗೆದ್ದಿದ್ದೀನಿ. ವೆನ್ ಐ ಆಮ್ ಕನ್ವಿನ್ಸ್ಡ್ ಐ ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್ ದ ಬ್ಲಡಿ ವರ್ಲ್ಡ್ ಅನ್ನುವ ಒಂದು ಆ ದೃಷ್ಟಿಕೋನ ಇದೆಯಲ್ವ, ಅದು ಈ ಕಥೆಗಳನ್ನು 100 ಮೈಲಿ ಮುಂದೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮುಂದೆ ಕಪಿಲೆ ಕಂಡ ಕಥೆಗಳು ಕುಸುಮ ಐರಹಳ್ಳಿ ಅವ್ರದ್ದು. ಬೊಬ್ಬೊಬ್ಬೊಬ್ಬೊಬ್ಬ ಏನು ಈ ಹೆಣ್ಮಗಳು. ಶಾಂತಿ ಅಪ್ಪಣ್ಣಂದು ಮನಸ್ಸು ಅಭಿಸಾರಿಕೆ ಓದಿದಾಗ ನಮಗೆಲ್ರಿಗೂ ಕನ್ವಿನ್ಸ್ ಆಗಿತ್ತು ಈಕೆ ಕನ್ನಡದ ಒಬ್ಬ ಮಹತ್ವದ ಕಥೆಗಾರ್ತಿ ಆಗ್ತಾಳೆ ಅನ್ನೋದ್ರಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇರಲಿಲ್ಲ. ಕುಸುಮ ಐರಹಳ್ಳಿ ಅಲ್ಲಲ್ಲಿ ನಾವು ನೋಡಿದ್ವಿ, ಆದರೆ ಇಷ್ಟು ಗಟ್ಟಿ ಕಾಳುಗಳ ಕಥೆಯನ್ನು ಕುಸುಮ ಬರಿಬಹುದು ಅನ್ನೋದು ಈ ಕಥಾ ಸಂಕಲನವನ್ನು ಓದಿದಾಗ ಖುಷಿ ಆಯಿತು ನನಗೆ, ಅದು ಮಂದಟ್ಟು ಆಯಿತು. ಈ ಶ್ಯಾಮಗೆ ಉಪ್ಪಿಟ್ಟು ಅಂತ ಇದರ ಮೊದಲನೆಯ ಕಥೆ, ಕನ್ನಡದ ತುಂಬ ಒಳ್ಳೆಯ ಕಥೆಗಳಲ್ಲಿ ಒಂದಾಗಬಹುದಾದ ಎಲ್ಲ ಗುಣಲಕ್ಷಣಗಳು ಈ ಶ್ಯಾಮಗೆ ಉಪ್ಪಿಟ್ಟಿಗಿದೆ. ಏನು ಹೇಳಕ್ಕೆ ಹೊರಟಿದೆ ಈ ಶ್ಯಾಮಗೆ ಉಪ್ಪಿಟ್ಟು? ಒಂದು ಹಳ್ಳಿಗಾಡಿನಲ್ಲಿರುವ ಒಬ್ಬ ಹೆಣ್ಮಗಳು, ಯಾವ ಹೆಣ್ಮಗಳಿಗೆ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿನೇ ಗೊತ್ತಿಲ್ವೋ, ಅಚಾನಕ್ಕಾಗಿ ಒಂದು ಮದುವೆಗೆ ಹೋದಾಗ ಅವಳಿಗೆ ಅದನ್ನು ತಿಂದು ಎಂಥ ಮೋಹ ಹುಟ್ಟುಬಿಡುತ್ತೆ ಅದ್ರ ಬಗೆಗೆ ಅಂತಂದರೆ, ಅಲ್ಲಿಂದ ಆಚೆಗೆ ಯಾರು ಮದುವೆ ಕರೆದ್ರೂ ಅವಳು ಹೋಗೋದೇ ಸೈ. ಒಂದು ಕಾಲದಲ್ಲಿ ಎಲ್ಲ ಈ ಮದುವೆಯ ಮೆನುಗಳಿಗೆ ಒಂದು ಟ್ರೆಂಡ್ ಇರುತ್ತೆ ನೋಡಿ, 1 ವರ್ಷ 2 ವರ್ಷ ಅದನ್ನು ರಿಪೀಟ್ ಮಾಡ್ತಿರ್ತಾರಲ್ವ, ಹಾಗೆ ಅದು ರಿಪೀಟ್ ಆಗೋ ತನಕನೂ ಅವಳು ಹೋಗ್ತಾನೆ ಇರ್ತಾಳೆ ಶಾವಿಗೆ ಉಪ್ಪಿಟ್ಟು ತಿನ್ನೋದು. ಅವಳಿಗೆ ಅನಿಸುತ್ತೆ ಎಂಥ ಪಾಪಿ ಜನ್ಮ ನಂದು, ಇಲ್ಲಿವರೆಗೂ ನಾನು ಶಾವಿಗೆ ಉಪ್ಪಿಟ್ಟೆ ತಿನ್ನಲಿಲ್ವಲ್ಲ. ಕತೆ ಓದ್ತಾ ನೋಡಿ ಒಂದು ಘಟ್ಟದಲ್ಲಿ ಶಾವಿಗೆ ಉಪ್ಪಿಟ್ಟು ನಿಂತು ಹೋಗುತ್ತೆ. ಆದರೆ ಅವಳಿಗೆ ಆ ಚಪಲ ತಡೆಯೋಕ್ಕೆ ಆಗಲ್ಲ. ಅವಳಿಗೆ ಅನಿಸುತ್ತೆ ಹೆಂಗಾದರೂ ಮಾಡೋದನ್ನು ತಿನ್ನಬೇಕು ಅಂತ. ಯಾರ ಹತ್ರನೂ ಅದರ ರೆಸಿಪಿ ಕೇಳ್ಕೊತಾಳೆ, ಇನ್ಯಾರೋ ಹೇಳ್ತಾರೆ ನಿಮ್ಮ ಊರಿನಲ್ಲೇ ಅಂಗಡಿನೆಲ್ಲ ಶಾವಿಗೆ ಪ್ಯಾಕೆಟ್ ಸಿಗುತ್ತೆ ಮಾಡ್ಕೊ ಅಂತ ಹೇಳ್ತಾರೆ. ಇವಳು ಮಾಡ್ಕೋತಾಳೆ. ಅದು ಶಾವಿಗೆ ಉಪ್ಪಿಟ್ಟಿನ ಬದಲು ಪಾಯಸವೋ ಸಾಂಬಾರೋ ಏನೋ ಆಗಿರುತ್ತೆ, ಅದನ್ನು ಬಿಸಾಕ್ತಾಳೆ. ಅಷ್ಟೆಲ್ಲ ಆದಮೇಲೂ ಅವಳಿಗೆ ಇನ್ನು ನಿಲ್ಲಿಸ್ಬಿಡ್ಬೇಕು ಶಾವಿಗೆ ಉಪ್ಪಿಟ್ಟಿನ ಅಂತ ಅನಿಸೋದೇ ಇಲ್ಲ ಅವಳಿಗೆ. ಬೇಕು ಅಂತ ಆ ತಹ ಅಂದರೆ ಯಾವುದೋ ಒಂದು ಯಕಶ್ಚಿತ್ ಸಂಗತಿಯೋ ಆ ಉಪ್ಪಿಟ್ಟು ಅನ್ನೋದು. ಎಷ್ಟರ ಮಟ್ಟಿಗೆ ಅವಳಿಗೆ ಅದ್ರ ಬಗ್ಗೆ ಒಂದು ಮೋಹ ಹುಟ್ಟಿರುತ್ತೆ ಅಂದರೆ, ಸಾಯಂಕಾಲ ತಿಂಡಿಗೆ ಅದನ್ನು ಕೊಡೋದನ್ನ ಅವಳು ಹೆಂಗೆ ತಿಂತಿರ್ತಾಳೆ ಅಂದರೆ, ರಾತ್ರಿ ಊಟ ಬೇಡ ಅವಳಿಗೆ, ಯಾರಾದರೂ ಬಲವಂತ ಕರೆದ್ರೆ ಹೋಗಿ ಒಂಚೂರು ಹಾಕ್ಸ್ಕೊಂಡು ತಿಂತಾ ಇರ್ತಾಳೆ. ಮತ್ತು ಅವಳು 3 ಸಲ 4 ಸಲ ಶಾವಿಗೆ ಉಪ್ಪಿಟ್ಟು ಹಾಕ್ಸ್ಕೊಂಡು ತಿನ್ನೋದನ್ನು ಎಷ್ಟು ಸ್ಟ್ರಾಟಜಿಕ್ಕಾಗಿ ಮಾಡ್ತಿರ್ತಾಳೆ ಅಂತಂದರೆ, ಅವಳು ತನ್ನ ಗೆಳತಿಯರ ಜೊತೆಯಲ್ಲಿ ನೆಂಟರಿಷ್ಟ್ರ ಜೊತೆಯಲ್ಲಿ ಕೂತ್ಕೋತಾನೆ ಇರಲ್ಲ ತಿಂಡಿ ತಿನ್ನೋಕ್ಕೆ. ಎದುರಿಗಿಲ್ಲ ಮಕ್ಕಳು ಕೂತಿರ್ಬೇಕು, ಇಲ್ಲ ಗಂಡಸರು ಕೂತಿರ್ಬೇಕು. ಮಕ್ಕಳಿಗೂ ಅದ್ರ ಬಗ್ಗೆ ಕೇರ್ ಇಲ್ಲ, ಗಂಡಸರಿಗಂತೂ ಗಬ ತಿಂದು ಓಡ್ ಹೋಗ್ತಾ ಇದ್ರು ಅಂತ ಅವಳು ಅಂದ್ಕೊಳ್ತಾಳೆ. ಪ್ರಶ್ನೆ ಇರೋದು ಏನು ಅಂದರೆ, ಈ ಕಥೆಯನ್ನು ಓದ್ತಾ ಓದುಗರ ಮನಸ್ಸಿನಲ್ಲಿ ಉದ್ಭವ ಆಗುವ ಪ್ರಶ್ನೆಗಳು ಎಂಥದ್ದು ಅಂತಂದರೆ, ಅದು ಕೇವಲ ಶಾವಿಗೆ ಉಪ್ಪಿಟ್ಟಿನ ಪ್ರಶ್ನೆ ಅಲ್ವಾ. ಯಾವ್ಯಾವುದರಿಂದ ನೀವು ಹೆಣ್ಮಕ್ಕಳನ್ನು ಕಟ್ಟಿ ಇಟ್ಟಿದ್ದೀರೋ ಅದೆಲ್ಲದರಿಂದ ಬಿಚ್ಕೊಳ್ಬೇಕಲ್ಲ ನಾವು.
ಬಿಚ್ಕೊಳ್ಳದೆ ಹೋದರೆ ಬದುಕನ್ನು ನಾನು ಅನುಭವಿಸಿದ ಹಾಗೆ ಅನಿಸಲ್ವಲ್ಲ. ಈ ಪಾಪಿ ಬದುಕಿನಲ್ಲಿ ನಾನು ಬರೀ ಶಾವಿಗೆ ಉಪ್ಪಿಟ್ಟು ತಿಂದಿರಲಿಲ್ಲ ಅನ್ನೋದು ಅಷ್ಟೇ ಅಲ್ವಾ ಪ್ರಶ್ನೆ. ಹೆಣ್ಣಿನ ಜೀವನದಲ್ಲಿ ಅವಳು ಎಷ್ಟೊಂದನ್ನು ಕಳ್ಕೊಂಡಿರ್ತಾಳಲ್ಲ. ಕಳ್ಕೊಂಡಿದ್ದೀನಿ ಅನ್ನುವ ಅರಿವು ಬರೋದೇ ಅವಳ ನಿಜವಾದ ಜ್ಞಾನೋದಯ ಅಲ್ವಾ, ಪಡ್ಕೊಳ್ಳೋದು ಆಮೇಲಿಂದು. ಮೊದಲಿಗೆ ನಮಗೆ ಬರಬೇಕಾಗಿರುವ ಅರಿವು ಯಾವುದು ಅಂದರೆ ನಾನು ಏನನ್ನು ಕಳ್ಕೊಂಡಿದ್ದೀನಿ ಅನ್ನೋದಾದರೆ ಆ ಅರಿವು ಈ ನಾಗಕ್ಕನಿಗೆ ಒಂದು ಹೊಸ ವ್ಯಕ್ತಿತ್ವವನ್ನೇ ಕೊಡುತ್ತೆ ಅಂತ ಅನಿಸುತ್ತೆ. ಮುಂದಕ್ಕೆ ಅವಳು ಪಾನಿಪುರಿಯ ಏನದು ಪ್ರೇಮಿ ಆಗೋಗ್ತಾಳೆ, ಪಾನಿಪುರಿಯ ಫ್ಯಾನ್ ಆಗ್ಬಿಟ್ಟು ಎಲ್ಲೋದ್ರೂ ಪಾನಿಪುರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಅವಳು ಅಂದ್ಕೊಳ್ತಿರ್ತಾಳೆ. ಬಟ್ ಇಡೀ ನಾಗಕ್ಕ ನಮ್ಮ ಮನಸ್ಸಿನಲ್ಲಿ ಯಾಕೆ ಉಳ್ಕೊಳ್ತಾಳೆ ಅಂದರೆ ಒಬ್ಬ ದುರಂತ ನಾಯಕಿಯಾಗಿ ಅಲ್ವೇ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನಾಗಕ್ಕ ಉಳ್ಕೊಳ್ಳೋದು ಯಾವ ನೆಲೆಯಿಂದ ಅಂತಂದರೆ, ಅರೆ ಈ ಲೋಕ ಎಷ್ಟೊಂದರಿಂದ ಹೆಣ್ಣನ್ನು ವಂಚಿತಳನ್ನಾಗಿಸ್ಬಿಟ್ಟಿದೆಯಲ್ಲ, ಅದೆಲ್ಲದರಿಂದ ನಾನು ಹೊರಗೆ ಬರೋದಕ್ಕೆ ನನ್ನ ಬದುಕಿನ ಯಾವುದೇ ವಯಸ್ಸು, ಯಾವುದೇ ಘಟ್ಟದಲ್ಲಿ ನಾನು ಪ್ರಯತ್ನ ಪಡೋದು ಏನು ತಪ್ಪಲ್ಲ ಅಂತ ಅವಳಿಗೆ ಅನಿಸೋದಕ್ಕೆ ಶುರು ಆಗುತ್ತೆ. ಯಾವ ನಾಗಕ್ಕ ಆ ಲಿಂಗಾಯತರ ಜಾತಿಯ ಒಂದು ಅಹಂಕಾರದಲ್ಲಿ ಮುಳುಗೋಗಿದ್ಲು, ಅವ್ರದ್ದೇ ಊರಿನಲ್ಲಿ ಒಂದು ಪಾನಿಪುರಿ ಅಂಗಡಿ ಆಗುತ್ತೆ, ಅವನು ಯಾವುದೋ ಕೆಳ ಜಾತಿಯವನಾಗಿರ್ತಾನೆ, ಅವಳಿಗೆ ಒಂದು ಗಳಿಗೆ ಮನಸ್ಸು ಹೊಯ್ದಾಡುತ್ತಾರೆ, ನಾನು ಲಿಂಗಾಯತರವಳು, ನಾನು ಹೋಗಿ ಆ ನಾಯಕರ ಜಾತಿಯವನು ತೆಗೆದಿರೋ ಪಾನಿಪುರಿ ಅಂಗಡಿನಲ್ಲಿ ಪಾನಿಪುರಿ ತಿನ್ನೋದಾ? ನೋಡಿ, ಜಾತಿಯ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಆಹಾರದ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಹೆಣ್ಣಿಗೆ ಸಿಗದೇ ಇರುವ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾದ ಅವಕಾಶಗಳ ಅಗತ್ಯದ ಪ್ರಶ್ನೆ ಬರ್ತಾ ಇದೆ. ಎಷ್ಟೊಂದನ್ನು ಈ ಕತೆ ಹೇಳ್ತಾ ಹೋಗ್ತಾ ಇದೆ. ಸೊ ಈ ಸ್ಯಾಮಿಗೆ ಉಪ್ಪಿಟ್ಟು ಅನ್ನೋದು ಅದು ಹೆಣ್ಣು ತನ್ನ ಬದುಕನ್ನು ತಾನೇ ಕಟ್ಕೊಳ್ಬೇಕಾಗಿರುವ ಒಂದು ದಾರಿ ಇದೆಯಲ್ಲ, ತನ್ನನ್ನು ತಾನೇ ರಚಿಸ್ಕೊಳ್ಬೇಕಾದ ಒಂದು ರೇಖಾಚಿತ್ರ ಇದೆಯಲ್ಲ, ಆ ರೇಖಾಚಿತ್ರವನ್ನು ಬರೆದಾಗ ಅನಿಸುತ್ತೆ. ಯಾವ ನಾಗಕ್ಕನಿಗೆ ಈ ಕಥೆಯ ವಿವರಗಳನ್ನು ನಂಬಿ ಹೇಳೋದಾದರೆ ಒಂದು 50 ವರ್ಷ ಆಗಿರಬೇಕು, 50-55 ವರ್ಷದವಳಾದ ಅವಳು ನೋಡಿ ಮುಂದೆ ಮಗನ ಮನೆಗೆ ಹೋಗ್ತಾಳೆ, ಅದು ಬೀಗಿತ್ತಿಯ ಚೂಡಿದಾರ ಹಾಕ್ಕೊಳ್ತಾಳೆ, ಜಡೆ ಮುಂದಕ್ಕೆ ಹಾಕ್ಕೊಳ್ತಾಳೆ, ಮೊಮ್ಮಕ್ಕಳ ಹತ್ರ ಒಂದು ಫೋಟೋ ತೆಗೆಸ್ಕೊತಾಳೆ. ಬಿಚ್ಚುತ್ತಾ ಬದುಕು ಎಷ್ಟು ವಿಸ್ತಾರ ಆಗ್ಬೋದು, ಎಷ್ಟು ಸುಂದರವಾಗಬಹುದು. ಯಾವ ವೃದ್ಧಾಪ್ಯಕ್ಕೆ ಹತ್ತಿರ ಆಗ್ತಾ ಇರುವ ನಾಗಕ್ಕನ ಬದುಕು ಜಡ ಆಗ್ಬೋದಾಗಿತ್ತು, ಆ ಜಡವಾಗ್ತಾ ಇರುವ ಬದುಕನ್ನು ಅವಳು ನಿತ್ಯದ ಒಂದು ಜೀವಂತಿಕೆಯಾಗಿ ಪರಿವರ್ತಿಸ್ಕೊಂಡ್ಬಿಡ್ತಾಳೆ. ಯಾರು ಇನ್ನೇನು ಬಾಡ್ ಹೋದ್ಲು ಅಂತ ಅಂದ್ಕೊಳ್ತಿರ್ತಾಳೋ ಅಂತ ನಾಗಕ್ಕ ಅರಳ್ತಾ ಹೋಗ್ತಾಳೆ. ಪರಿಮಳ ಆ ಹೂವಿನಿಂದ ಯಾರಿಗೆ ಸಿಗುತ್ತೋ ಬಿಡುತ್ತೋ, ನನ್ನ ಹೂವಿನ ಪರಿಮಳ ನನಗೆ ಸಿಕ್ಕರೆ ಸಾಕು, ನನ್ನ ಬದುಕು ನನಗೆ ಒಂದು ಖುಷಿಯನ್ನು ಕೊಟ್ಟರೆ ಸಾಕು ಅನ್ನೋದು ಇದೆಯಲ್ಲ. ಹೆಣ್ಮಕ್ಳಿಗೆ ತಮಗೆ ತಾವು ಬದುಕೋದನ್ನೇ ಈ ಲೋಕ ಯಾವತ್ತೂ ಹೇಳ್ಕೊಡಲ್ವಲ್ಲ. ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಸಲುವಾಗಿ ಬದುಕು ಸಾಯ್ಬೇಕಲ್ಲ. ಬದುಕಿದ್ದಾರೆ ಅಂತ ಅವ್ರು ಅಂದ್ಕೊಳ್ತಿರ್ತಾರೆ, ಅವ್ರನ್ನ ಸಾಯಿಸೋದ್ರಲ್ಲೇ ಆಸಕ್ತಿ ಇರುತ್ತಲ್ಲ. ಆದರೆ ಈ ಕಥೆಯ ನಾಯಕಿ ನಾಗಕ್ಕ ಮಾತ್ರ ನನಗೋಸ್ಕರ ನಾನು ಬದುಕಬೇಕಲ್ಲ ಅಂತ ಅಂದ್ಕೊಳ್ತಾಳೆ. ಮಕ್ಕಳು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ನಾವು ಹೋಗ್ತೀವಿ ಬಿಡು ಮದುವೆಗೆ, ನೀನು ಬರಬೇಡ ಅಂದ್ರೆ ಅವಳು ನಿಮಗೆ ನಂದು ನನಗೆ, ನಿಮ್ಮ ಪಾಡಿಗೆ ನೀವು ಬಂದ್ರಪ್ಪ, ನಿಮ್ಮ ಮದುವೆ ಅಟೆಂಡೆನ್ಸ್ ನೀವು ಹಾಕ್ಕೊಳ್ಳಿ, ನಾನು ಬರ್ತೀನಿ. ಇದು ಅಂದರೆ ಯಾವಾಗ ಹೆಣ್ಮಕ್ಳಿಗೆ ಅವರ ಒಳಲೋಕದಲ್ಲಿ ಒಂದು ನಂಬಿಕೆಯ ಲೋಕ ಸೃಷ್ಟಿಯಾಗಿರುತ್ತೋ, ಆ ನಂಬಿಕೆಯ ಲೋಕ ಇರುತ್ತೆ, ಆ ನಂಬಿಕೆಯ ಲೋಕ ಅನಾವರಣ ಆಗುತ್ತೋ, ಅಲ್ಲಿಂದಾಚೆಗೆ ಅವರ ಬದುಕು ಎಷ್ಟು ಭೂಮಿ ಆಕಾಶಗಳ ವ್ಯತ್ಯಾಸದಲ್ಲಿ ಅರಳ್ತಾ ಹೋಗುತ್ತೆ ಅನ್ನೋದನ್ನು ಈ ಕಥೆ ತುಂಬ ಚೆನ್ನಾಗಿ ಹೇಳುತ್ತೆ. ಇವರಲ್ಲಿ ನನಗೆ ತುಂಬ ಇಷ್ಟವಾದ ಇನ್ನೊಂದೆರಡು ಕಥೆಗಳು, ಒಂದು ಅಲೆ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಇನ್ನೊಂದು ಶಂಕರ್ ಟೀ ಸ್ಟಾಲ್. ಆ ಅಲೆ ಎನ್ನುವ ಕಥೆನಲ್ಲಿ ಸಹಿತ ಯಾವ ಹೆಣ್ಮಗಳಿಗೆ ಅವನೊಬ್ಬ ಮೂಕ ಆಗಿರ್ತಾನೆ, ಅವನೊಬ್ಬ ಕಿವುಡ ಆಗಿರ್ತಾನೆ, ಅವನಿಗೆ ಗೊತ್ತಿಲ್ಲದೆ ಒಂದು ಸಂಸಾರನ ಕಟ್ಟಿಸ್ಬಿಡ್ತಾರೋ. ಆಯ್ತಾ ಅರ್ಧ ಗಂಟೆ? ಅವ್ರು ವಾಚ್ ನೋಡ್ಕೊಳ್ತಾ ಇದ್ರು, ಅದಕ್ಕೆ ಕೇಳಿದೆ. ಸೊ ಅವಳು ಒಂದು ದಿನ ಅವಳಿಗೆ ಮಗಳಾಗಿರ್ತಾಳೆ, ಮಗಳನ್ನು ಬಿಟ್ಟು ಅವಳು ದೂರದ ಬಾಂಬೆಯಿಂದ ದೂರದ ದೆಹಲಿಗೆ ಹೋಗ್ತಾಳೆ. ಅವಳು ಇಡೀ ಲೋಕದ ಕಣ್ಣಿನಲ್ಲಿ ಅವಳು ಖಳನಾಯಕಿ, ಮಗಳೂ ಸೇರಿದ ಹಾಗೆ. ಅವಳ ಮಗಳು ಚಿತ್ರಲೇಖಾಗೆ ಅಮ್ಮ ಅನ್ನೋವಳು ಒಂದು ದುಷ್ಟ ಚೈತನ್ಯವಾಗಿ ಕಂಡಿರ್ತಾಳೆ ಯಾವಾಗಲೂ. ಆದರೆ ಯಾವಾಗಲೂ ಒಂದು ದಿವಸ ಒಂದು ಫೇಸ್ಬುಕ್ನಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ, ಅವಳಿಗೆ ಗೊತ್ತಾಗುತ್ತೆ ಇದು ನಮ್ಮಮ್ಮನೇ ಅಂತ. ಆ ಅಮ್ಮನ ಬದುಕನ್ನು ಇವಳು ಒಳಗಾಗ್ತಾ ಹೋದಾಗ ಅವಳಿಗನ್ಸುತ್ತೆ, ಹೌದಲ್ಲ ನಮ್ಮಮ್ಮ ಮಾಡಿದ್ರಲ್ಲಿ ಏನು ತಪ್ಪಿದೆ, ಇಂಥ ಮೋಸದ ಮದುವೆ, ಆ ಮೂಕನಾದ ಕಿವುಡನಾದ ಆ ಗಂಡನನ್ನು ಬಿಟ್ಟು ಅವಳು ತನ್ನ ಬದುಕನ್ನು ಅರಸ್ಕೊಂಡು ಹೋಗಿದ್ದಾಳೆ. ಅದರಲ್ಲಿ ಅವಳು ಸೋತಿದ್ದಾಳೋ ಗೆದ್ದಿದ್ದಾಳೋ ಅದು ಬೇರೆ. ಆಗಲೂ ಆ ಒಂದು ಗಳಿಗೆ ಮಗಳಿಗನ್ಸುತ್ತೆ, ಹೋಗೋಳು ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತೋ ಏನೋ ನಮ್ಮಮ್ಮ ಅಂತ. ಆಯಿತು, ನಮ್ಮಮ್ಮ ಕರ್ಕೊಂಡು ಹೋಗಲಿಲ್ಲ, ಬಟ್ ಅವಳ ಜೀವನ ಅವಳು ಕಟ್ಕೊಂಡಿದ್ದಾಳಲ್ಲ.
ಎಲ್ಲ ಹೊಯ್ದಾಟ, ಪ್ರಶ್ನೆ, ಆರೋಪ ಪ್ರತ್ಯಾರೋಪ, ಅದೆಲ್ಲದರ ಕೊನೆಗೆ ಒಂದು ಅಂತಃಕರಣದಲ್ಲಿ ನೋಡಿದಾಗ ಅವಳಿಗನ್ಸುತ್ತೆ, ಎಸ್, ನಮ್ಮಮ್ಮ ಮಾಡಿದ್ರಲ್ಲಿ ಏನು ತಪ್ಪಿದೆ. ಇದು ಅಂದರೆ ಹೆಣ್ಣಿನ ಜೀವನವನ್ನು ಬೆಲೆ ಕಟ್ಟೋದಕ್ಕೆ ಸರಿ ತಪ್ಪುಗಳಿಗೆ ಒಂದು 100 ಬ್ಲ್ಯಾಕ್ ಆ್ಯಂಡ್ ವೈಟ್ ಪಟ್ಟಿಗಳನ್ನ ಹಾಕಿಟ್ಬಿಟ್ಟಿದೆಯಲ್ಲ ಲೋಕ, ಅದನ್ನು ಇಲ್ಲಿನ ಎಲ್ಲ ಕಥೆಗಳು ಉಲ್ಲಂಘಿಸ್ತಾ ಹೋಗ್ತವೆ 3 ಲೇಖಕಿಯರಲ್ಲಿ. ಅಲ್ಲಿ ಕಪ್ಪು ಅಂತಾನೂ ಇಲ್ಲ, ಬಿಳಿ ಅಂತಾನೂ ಇಲ್ಲ, ಒಂದು ಗ್ರೇ ಏರಿಯಾ ಇದೆ. ಆ ಗ್ರೇ ಏರಿಯಾ ಎಲ್ಲರಲ್ಲೂ ಇರುತ್ತೆ, ಗಂಡಿನಲ್ಲೂ ಇರುತ್ತೆ, ಹೆಣ್ಣಿನಲ್ಲೂ ಇರುತ್ತೆ. ಅಂಥ ಒಂದು ಆ ಗ್ರೇ ಏರಿಯಾದಲ್ಲಿ ಅವ್ರ ಹೆಣ್ಮಕ್ಳನ್ನ, ಗಂಡಸರನ್ನ ಇಟ್ಟು ನೋಡ್ತಾ ನೋಡ್ತಾ ಅವ್ರಿಗೆ ಅನ್ಸೋದು ಏನು ಅಂದರೆ, ಇದು ಅನಾದಿ ಕಾಲದಿಂದಲೂ ಬಂದಿರೋವಂಥದ್ದು ಅಂತ. ಇದರಲ್ಲಿ ಸಾಕ್ಷಿ ಅಂತ ಒಂದು ಕಥೆ ಇದೆ. ಆ ಸಾಕ್ಷಿ ಕಥೆನಲ್ಲಿ ಅವನಿಗೆ ಒಂದು ಗಿಲ್ಟ್ ಅನ್ನೋದು ಹೆಂಗೆ ಕಾಡುತ್ತೆ ಅಂದರೆ, ಹೆಣ್ಮಗಳನ್ನು ಅವ್ನು ಬಾವಿಗೆ ಬೀಳಿಸಿ ಕೊಂದು ಬಿಟ್ಟಿದ್ದಾನೆ. ಅವಳೊಂದು ಅನೈತಿಕ ಅನ್ನೋ ಪದಾನೇ ತಪ್ಪು, ಹಾಳಾಗೋಗ್ಲಿ. ಅವಳು ಒಂದು ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನುವ ಕಾರಣಕ್ಕೆ ಅವಳನ್ನು ಅವ್ನು ಬಾವಿಗೆ ತಳ್ಳಿಬಿಟ್ಟಿದ್ದಾನೆ. ತಳ್ಳಿ ನಾನು ಅದನ್ನು ದಕ್ಕಿಸ್ಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡಿರ್ತಾನೆ. ಆದರೆ ಕೊನೆಯಲ್ಲಿ ಅವನಿಗದು ನೆನಪಿಗೆ ಬರುತ್ತೆ. ಅಂದರೆ ಅವನ ಒಳ ಸಾಕ್ಷಿ ಅನ್ನೋದು ಅವನನ್ನು ಕಾಡಿ 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 ಕೊನೆಗೆ ಅವನೇ ಒಂದು ದಿವಸ ಆ ಬಾವಿನಲ್ಲಿ ಅವನು ಹೇಗೆ ಹೆಣ್ಮಗಳನ್ನ ಕೊಂದಿದ್ನೋ ಹಾಗೆ ಇವನು ಸತ್ತೇ ಹೋಗ್ಬಿಡ್ತಾನೆ. ಇದು ಯಾವುದನ್ನು ಇಲ್ಲಿನ ಕಥೆಗಳು ಒಂದು ವ್ಯಗ್ರತೆನಲ್ಲಿ ಸೇಡ್ ತೀರ್ಸ್ಕೊಂಬಿಟ್ವಿ. ನೋಡಿದ್ರ ಆ ಹೋರಾಟ ಇಲ್ಲಿ ತನಕ ನೀವು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರಿ, ಇವಾಗ ನಾವು ನಿಮ್ಮ ಮೇಲೆ ಅದ್ಯಾವುದು ಇಲ್ಲದೆ ಅವರೆಲ್ಲರನ್ನು ಒಂದು ಮಾನವೀಯ ಆವರಣದ ಒಳಗಡೆಗಿಟ್ಟೇ ನೋಡ್ತಾ ಇದ್ದಾರಲ್ವ, ಅದು ಇಲ್ಲಿನ ಕಥೆಗಳಿಗೆ ನಿಜವಾದ ಒಂದು ಪ್ರಬುದ್ಧತೆಯನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ದೀಪ ಹಿರೇಗುತ್ತಿ ಅವರ ಕಥೆಗಳಲ್ಲೂ ಕೆಲವು ತುಂಬ ಒಳ್ಳೆ ಕಥೆಗಳಿದ್ದಾವೆ. ಒಂದು ಸ್ಥಳಾಂತರ, ಇನ್ನೊಂದು ಅಶ್ವಮೇಧ, ತಪ್ತ ಕೂಡ ತುಂಬ ಒಳ್ಳೆಯ ಕಥೆ. ನನಗೆ ತುಂಬ ಖುಷಿಯಾಗೋದೇನು ಅಂದರೆ, ಈ ತಪ್ತ ಕಥೆನಲ್ಲಿ ಆ 3 ಹುಡುಗರು ಯಾವುದೋ ಹಳ್ಳಿಯಿಂದ ಬಂದಿರುವ, ಒಬ್ಬನಿಗೆ 13,000 ಸಂಬಳ, ಇನ್ನಿಬ್ಬರಿಗೆ 5,000 ಸಂಬಳ, ಆ 3 ಜನ ಸೇರಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಆ ರೂಮ್ನಲ್ಲಿ ಇವನು ಹೇಳ್ಬಿಡ್ತಾನೆ ಇವನು ದೊಡ್ಡ ಶ್ರೀಮಂತ, ಯಾಕೆಂದ್ರೆ ಅವ್ನಿಗೆ 13,000 ಸಂಬಳ ಬರುತ್ತಲ್ಲ. ಆ 4,500 ಬಾಡಿಗೆಗೆ ಅವನು ಹೇಳ್ತಾನೆ, ನಾನು 2,500 ಕೊಡ್ತೀನಿ, ನೀವಿಬ್ಬರು 1,1,000 ಕೊಡಿ ಅಂತ. ನಿಧಾನವಾಗಿ ಅವರ 3 ಜನರ ನಡುವೆ ಎಂಥ ಒಗ್ಗಟ್ಟು ಬೆಳೆಯುತ್ತೆ, ಸ್ನೇಹ ಬೆಳೆಯುತ್ತೆ. ಆ ಇಬ್ಬರು ಹುಡುಗರ ಕಷ್ಟ ನೋಡಿ ಇವನು ಎಷ್ಟು ಮರುಗ್ತಾ ಇರ್ತಾನೆ ಅಂತಂದರೆ, ಅವರಿಗೆ ಅವಮಾನ ಆಗಬಾರ್ದು, ಅವರ ಅಭಿಮಾನಕ್ಕೆ ಭಂಗ ಬರಬಾರ್ದು. ಹಾಗೆ ಇವನು ರಾತ್ರಿ ಹೊತ್ತು ಅವರಿಬ್ಬರು ಬರೋ ಹೊತ್ತಿಗೆ ಒಂಚೂರು ಅನ್ನ ಸಾಂಬಾರು ಹಾಕಿಟ್ಟಿರ್ತಿರ್ತಾನೆ, ಒಂದು ದಿವಸ ಹಣ್ಣು ಇಡ್ತಾನೆ, ಒಂದು ದಿವಸ ಪಫ್ಸ್ ಇಡ್ತಾನೆ. ಹೀಗೆ ಬೆಳೆಯುವ ಈ ಸಂಬಂಧ ಇನ್ನೊಂದಿಬ್ಬರನ್ನ ಅವಾಗ ರೂಮಿಗೆ ಕರ್ಕೊಂಡು ಬರೋದ್ರಲ್ಲಿ ಮುಕ್ತಾಯ ಆಗ್ತಾ ಇರುತ್ತೆ. ಆದರೆ ಕೊನೆಗೆ ಒಂದು ದಿನ ಮನೆಯ ಓನರ್ಗೆ ಇವ್ರು 3 ಅಲ್ಲದೆ ಇನ್ನೂ 2 ಯಾವಾಗಲೂ ಬಂದು ಹೋಗ್ತಾರೇನೋ ಅನುಮಾನ ಬಂತೋ ಏನೋ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಏಕೆಂದರೆ ಓನರ್ ಬಂದು ಇವ್ರ ರೂಮ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಆ ಓನರ್ ಕೊನೆಗೆ 1 ವಾರ ಆದಮೇಲೆ ಇವನು ಮುಗೀತು ನನ್ನ ಕತೆ ಅಂತ ಇವನು ಅಂದ್ಕೊಳ್ತಿರ್ತಾನೆ. ಯಾಕೆಂದರೆ ಇವನು ಬದುಕಿನ ಕಷ್ಟಗಳು ಹೆಚ್ಚಾಗಿರ್ತವೆ. ಆದರೆ ಕೊನೆಗೊಂದಿನ ಓನರ್ ಅವನನ್ನು ಕರೆದು ಹೇಳ್ತಾರೆ, ತುಂಬ ಕಷ್ಟಪಡ್ತಿದ್ದೀರಪ್ಪ, ಒಂದು 4 ದಿನ ಎಲ್ಲಾದರೂ ಇರಿ, ನಾನು ನಿಮಗೆ ಒಂದೊಳ್ಳೆ ಶೀಟ್ ಹಾಕ್ಸ್ಬಿಟ್ಟು 1-2 ಫ್ಯಾನ್ ಎಲ್ಲ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಬರೀ ಕ್ರೌರ್ಯದ, ಅಮಾನವೀಯತೆಯ, ಮೋಸದ, ಶೋಷಣೆಯ ವಾತಾವರಣದಲ್ಲೇ ಬದುಕಿರುವ ಈ ನಮ್ಮ ಕಾಲಘಟ್ಟದಲ್ಲಿ ಇಂಥ ಸಂಗತಿಗಳು ಎಂಥ ತಂಗಾಳಿಯ ಹಾಗೆ ನಮಗೆ ಮನಸ್ಸಿಗೆ ಹಾಯ್ ಅನಿಸುತ್ತೆ ಅಂತಂದರೆ, ಈ ಅಸಹಿಷ್ಣುತೆಯ ಕಾಲಘಟ್ಟದಲ್ಲಿ ಹೀಗೆ ಒಬ್ಬರು ಇನ್ನೊಬ್ಬರನ್ನ ಒಳಗೊಳ್ಳುವ ಇಡೀ ಇಲ್ಲಿನ ಕಥೆಗಳಲ್ಲಿರುವ ಒಂದು ಪ್ರಧಾನವಾದ ಅಂಶ ಏನು ಅಂದರೆ, ಒಬ್ಬರು ಇನ್ನೊಬ್ಬರನ್ನು ಒಳಗೊಳ್ಳಬೇಕು ಅಂತ. ಹಾಗೆ ಒಳಗೊಳ್ಳುವಾಗ ನಾವು ಒಂದೇ ಥರ ಬದುಕನ್ನು ನೋಡ್ತೀವಿ ಅಂತಲ್ಲ, ನಮ್ಮಿಬ್ಬರ, ನಮ್ಮ 3, ನಮ್ಮ 5 ಆಲೋಚನೆಗಳು ಒಂದೇ ಅಂತಲ್ಲ, ಭಿನ್ನವಿದ್ದೂ ಬೆರೆಯಬಹುದು. ನಿನ್ನ ದಾರಿ ಬೇರೆ, ನನ್ನ ದಾರಿ ಬೇರೆ, ನಮ್ಮಿಬ್ಬರ ದಾರಿಗಳು ಬೇರೆ ಬೇರೆ, ಆದರೆ ನಾವು ಒಟ್ಟಾಗಿ ಇರಬಹುದಲ್ಲ ನಮ್ಮ ಭಿನ್ನ ಆಲೋಚನೆಗಳ ಜೊತೆಯಲ್ಲೂ ಅಂತ. ಯಾಕೆ ಈ ಕಥೆಗಳನ್ನು ಓದಿ ನನಗೆ ತುಂಬ ಖುಷಿಯಾಯಿತು ಅಂತ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಎಲ್ಲ ಕಡೆ ನಾನು ಹೇಳುವ 1-2 ವ್ಯಾಖ್ಯಾನಗಳಿದ್ದಾವೆ, ಸ್ಟೇಟ್ಮೆಂಟ್ಗಳಿದ್ದಾವೆ. ಸ್ಟೇಟ್ಮೆಂಟ್ ಏನು ಅಂದರೆ, ಒಂದು ಸ್ತ್ರೀವಾದ ಜಗತ್ತಿನ ಮುಂದಿನ ಆಯ್ಕೆ ಅನ್ನೋದು, ಜಗತ್ತಿನ ಮುಂದಿರುವ ಅನಿವಾರ್ಯವಾದ ಆಯ್ಕೆ. ಅದೆಷ್ಟೋ ತಾತ್ವಿಕತೆಗಳನ್ನು ಮನುಷ್ಯ ನಾಗರಿಕತೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ. ಅದು ಸಮಾಜವಾದ ಇರ್ಬೋದು, ಮಾರ್ಕ್ಸ್ವಾದ ಇರ್ಬೋದು, ಮತ್ತೊಂದಿರ್ಬೋದು. ಆ ಎಲ್ಲವೂ ಕೂಡ ತಮ್ಮ ಜವಾಬ್ದಾರಿಗಳನ್ನು, ತಮ್ಮ ಪಾತ್ರಗಳನ್ನು ನಿಭಾಯಿಸಿ ಈಗ ನಿವೃತ್ತವಾಗಿವೆ. ಹೀಗೆ ನಿವೃತ್ತವಾಗಿರುವ ಹೊತ್ತಿನಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಒಂದು ತಾತ್ವಿಕತೆ ಬೇಕು, ಒಂದು ಲೋಕಮೀಮಾಂಸೆ ಬೇಕು ಅನ್ನೋದಾದರೆ, ಆ ಲೋಕಮೀಮಾಂಸೆಯನ್ನು ಕೊಡಬಲ್ಲದ್ದು ಸ್ತ್ರೀವಾದ ಮಾತ್ರ. ವಾದ ಅನ್ನೋ ಪದನ ಒಂಚೂರು ಪಕ್ಕಕ್ಕಿಡಿ,
ಆ ವಾದಕ್ಕೆ ನಾವು ಕೊಟ್ಕೊಂಡಿರುವ ಸೀಮಿತವಾದ ಅರ್ಥಗಳನ್ನು ಪಕ್ಕಕ್ಕಿಡಿ. ಇದು ಹೆಣ್ಣಿನ ಲೋಕಮೀಮಾಂಸೆ ಇದೆಯಲ್ಲ, ಆ ಹೆಣ್ಣಿನ ಲೋಕಮೀಮಾಂಸೆ ಯಾವಾಗಲೂ ಇನ್ಕ್ಲೂಸಿವ್ ಆದದ್ದು. ಅದು ಯಾವತ್ತೂ ಎಕ್ಸ್ಕ್ಲೂಸಿವ್ ಅಲ್ಲವೇ ಅಲ್ಲ. ನಾನು ಇವ್ರನ್ನ ಹೊರಗಿಡ್ತೀನಿ, ಅದನ್ನು ಆಚೆಗಿಡ್ತೀನಿ, ಇವ್ರನ್ನ ನಾನು ಮಟ್ಟ ಹಾಕ್ತೀನಿ, ಇವ್ರ ಮೇಲೆ ನನಗೆ ನೋ. ನಾವು ಗಂಡಿನ ಅಕಾರಣವಾದ ಅಹಂಕಾರವನ್ನು ವಿರೋಧಿಸ್ತೀವಿ, ಗಂಡಾಳಿಕೆಯ ಕ್ರೌರ್ಯವನ್ನು ವಿರೋಧಿಸ್ತೀವಿ, ಗಂಡಸರನ್ನು ಅಲ್ಲವೇ ಅಲ್ಲ. ಸೊ ಹೆಣ್ಣಿನ ಮೂಲ ಗುಣವೇ ಪೊರೆಯೋದು, ಅಂತಃಕರಣ ಒಳಗೊಳ್ಳೋದು. ಮತ್ತು ಇದನ್ನು ದಯಮಾಡಿ ಕ್ಷಮೆಯಾಧರಿತರಿಗೆಲ್ಲ ಇಟ್ಕೊಂಡು ಬರಬೇಡ್ವಿ. ಅದ್ರ ಜೊತೆಯಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಾವು ಎದುರಿಗಿರುವವರ ಮಿತಿಗಳನ್ನು, ದೌರ್ಬಲ್ಯಗಳನ್ನು, ನಮ್ಮವೂ ಮಿತಿಗಳು ನಮ್ಮವೂ ದೌರ್ಬಲ್ಯಗಳು ಅನ್ನುವ ಅರಿವಿನಲ್ಲಿ ಅದನ್ನು ಒಳಗೊಂಡು ಗಂಡು ಮತ್ತು ಹೆಣ್ಣು ಪರಸ್ಪರ ಕೈ ಹಿಡಿದು ನಡೆಯಬೇಕಾದ ದಾರಿಯೇ ಬದುಕು. ಅದೇ ಸ್ತ್ರೀವಾದಿ ಮೀಮಾಂಸೆ ಅಂತ ನಾವು ತಿಳ್ಕೊಂಡಿರೋದು. ಹೆಣ್ಣಿನಿಂದ ಹೆಣ್ಣಿಗಾಗಿ ಹೆಣ್ಣೆ ಅಲ್ಲವೇ ಅಲ್ಲ. ಹೆಣ್ಣು ಇಡೀ ಲೋಕವನ್ನು ಒಳಗೊಳ್ಳುವ, ಅದರಲ್ಲಿ ಒಳಗೊಳ್ಳುವ ಅನ್ನುವಾಗ ತುಂಬ ಮುಖ್ಯವಾಗಿ ಗಂಡನ್ನೂ ಒಳಗೊಳ್ಳುವ, ಗಂಡನ್ನು ಮತ್ತು ಗಂಡಸನ್ನು, ಗಂಡಾಳಿಕೆಯನ್ನು ಸಖನಾಗಿ ಸಹಚರನಾಗಿ ಮಾಡಿಕೊಳ್ಳುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಸ್ತ್ರೀವಾದ ಏನು ತನ್ನ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಪ್ರಜ್ಞಾಪೂರ್ವಕವಾಗಿ ಅವನು ನಡೆಸ್ತಾ ಇದೆ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಅಸಹಿಷ್ಣುತೆ, ಕ್ರೌರ್ಯ, ಹಿಂಸೆ, ಒಡೆಯೋದು, ಏನದು ವಿಘಟನೆ ಇದೇ ಬದುಕಿನ ಮೂಲ ಸಂಗತಿಗಳಾಗಿರುವಾಗ ಜಗತ್ತು ಹೀಗೊಂದು ವಿನಾಶದ ಹಾದಿಯಲ್ಲಿ ವೇಗವಾಗಿ ಹೋಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇರುವಾಗ ಈ ಜಗತ್ತನ್ನು ಕಾಪಾಡಬಲ್ಲ ಒಂದು ಶಕ್ತಿ ಇದ್ದರೆ ಅದು ಅಂತಃಕರಣ ಮಾತ್ರ. ಆ ಅಂತಃಕರಣ ಹೆಣ್ಣಿನ ಹುಟ್ಟುಗುಣ. ಆ ಅಂತಃಕರಣ ಗಂಡಿಗೆ ದತ್ತವಾಗಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ದೀಪಾ ಹಿರೇಗುತ್ತಿಯವರ, ಕುಸುಮ ಐರಳ್ಳಿಯವರ, ಶಾಂತಿ ಅಪ್ಪಣ್ಣ ಅವರ ಈ ಮೂರೂ ಸಂಕಲನಗಳ ಪ್ರಬಂಧ ಧ್ವನಿ ಅಂತ ಒಂದಿದ್ರೆ ಅದು ಇದನ್ನೇ ಹೇಳ್ತಾ ಇದೆ. ಇದು ಒಂದು ಅಂಶ. ಎರಡನೇದ್ದು, ಇವತ್ತೊಂಚೂರು ಪಾರು ನಾವು ಭಾರತೀಯ ಸಾಹಿತ್ಯದ ಬಗೆಗೆ ಮಾತಾಡ್ತಾ ಇದ್ವಿ ಅಂತಾದರೆ, ಅಥವಾ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬರಿತಾ ಇರುವ ಲೇಖಕಿಯರು ಹಂಗೊಂಚೂರು ಪರಿಚಯ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ, ನಮ್ಮ ಲೇಖಕಿಯರು ಖಂಡಿತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅವರ ಸಂವೇದನೆಯಲ್ಲಿ, ಅವರ ಅಭಿವ್ಯಕ್ತಿಯ ಪ್ರೌಢಿಮೆಯಲ್ಲಿ, ಅವರ ಪ್ರಯೋಗಶೀಲತೆಯಲ್ಲಿ, ಈ ಎಲ್ಲದರಲ್ಲೂ ಅವ್ರು ಸಾಕಷ್ಟು ಮುಂದೆ ಇದ್ದಾರೆ ಅಂತ ನನಗನ್ಸುತ್ತೆ. ಅಂಥ ನನ್ನ ಹೇಳಿಕೆಗೆ ಒಂದು ಘನವಾದ ಪುರಾವೆಯನ್ನು ಈ ಮೂವರು ಗೆಳತಿಯರು ಒದಗಿಸ್ಕೊಟ್ಟಿದ್ದಾರೆ. ಸೊ ಆ ಲೇಖಕಿಯರಿಗೆ ಮತ್ತು ಅರ್ಧ ಗಂಟೆ ಮೇಲೂ ಮಾತಾಡಿದ ನನ್ನ ಮಾತುಗಳನ್ನು ಕೇಳಿದ ನಿಮ್ಮ ತಾಳ್ಮೆಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.